Myself, Mrs. Geeta Naik. I'm the mother of Ishan Ganpati Naik. He is studying in second standard. ಸೊ ಈ ಸ್ಕೂಲಿನ ಬಗ್ಗೆ ಮಾತಾಡಬೇಕಾದ್ರೆ ಆ್ಯಸ್ ಎ ಪ್ಯಾರೆಂಟ್ ಆಗಿ ಫಸ್ಟ್ ಮಾತಾಡ್ತೇನೆ. ಸೊ ಇಲ್ಲಿ ನನ್ನ ಮಗನಿಗೆ ತುಂಬ ಒಂದು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಬಗ್ಗೆ ಭಾಳ ಒಂದು ಪ್ಯಾರೆಂಟ್ ಆಗಿ ಅದ್ರ ಬಗ್ಗೆ ಮುಖ್ಯವಾಗಿ ಎಲ್ಲ ತಂದೆ ತಾಯಿಯರು ಕೂಡ ಸೆಕ್ಯೂರಿಟಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ಅದಾದಮೇಲೆ ನನ್ನ ಒಬ್ಬರು ಕೋಲಿಗೆ ನನಗೆ ಸಜೆಸ್ಟ್ ಮಾಡಿದರು, ಸೊ ಮ್ಯಾಮ್ ಇಷ್ಟೊಂದು ಯಾಕೆ ಟೆನ್ಷನ್ ತೊಗೊಂಡಿದ್ದೀರಿ, ಒಂದು ಒಳ್ಳೆ ಸ್ಕೂಲ್ ಇದೆಯಲ್ಲ ನಿಮ್ಮ ಊರಲ್ಲಿರುವಂಥ ಸ್ಕೂಲ್, ನಿಮ್ಗೆ ಗೊತ್ತಿಲ್ವಾ? ಸೊ ನಾನು ಹೇಳಿದೆ, ಸರ್ ಯಾವ ಸ್ಕೂಲಿಗೆ ಯಾವುದು ಎಲ್ಲಿ ಸೇರಿಸ್ಬೋದು ಅಂತ ಹೇಳ್ಕೊಂಡು ಅವ್ರು ಹೇಳಿದರು, ಪೂರ್ಣಪ್ರಜ್ಞಾ ಗ್ಲೋಬಲ್ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿ ಮಾಡಿದಾರಲ್ಲ, ಸೊ ನಿಮ್ಮದು ಎಕ್ಸ್ಪೆಕ್ಟೇಷನ್ ಯಾವ ರೀತಿಯಲ್ಲಿದೆ ಅದ್ರ ಪ್ರಕಾರ ನಿಮಗೆ ಸಿಗ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ ಅಂತ ಹೇಳಿದರು. ಸೊ ಅದಾದಮೇಲೆ ನಾನು ಅಲ್ಲಿ ಬಂದು ಜಸ್ಟ್ ಎಲ್ಲ ಸ್ಕೂಲಿಗೂ ವಿಸಿಟ್ ಕೊಟ್ಟಿದ್ದೇನೆ. ನಾನು ಇಲ್ಲಿ ಬರೋ ಬಿಫೋರ್ ಎಲ್ಲ ಸ್ಕೂಲಿಗೂ ವಿಸಿಟ್ ಕೊಟ್ಟಿದ್ದೇನೆ. ಆ ಸ್ಕೂಲ್ ನೇಮ್ ಹೇಳಲಿಕ್ಕೆ ಇಷ್ಟಪಡಲ್ಲ, ಯಾಕಂತ ಹೇಳಿದ್ರೆ ಯಾವುದೇ ಸ್ಕೂಲ್ ಬಗ್ಗೆ ನಾವು ನೆಗೆಟಿವ್ ಆಗಿ ಮಾತಾಡಲಿಕ್ಕೆ ನಮಗೆ ರೈಟ್ಸ್ ಇಲ್ಲ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲೇ ನಾನು ಎಲ್ಲ ಸ್ಕೂಲನ್ನು ಇಷ್ಟಪಡ್ತೇನೆ. ಅದರಲ್ಲಿ ನಾನು ಇಲ್ಲಿ ಬಂದ ತಕ್ಷಣ ನನಗೆ ಇಂಪ್ರೆಸ್ ಮಾಡಿರುವಂಥದ್ದು ಫಸ್ಟ್ ಹೈಜೀನ್ ಆ್ಯಸ್ ವೆಲ್ ಆಸ್ ಸೆಕ್ಯೂರಿಟಿ ಇದ್ದಂಥ ಒಂದು ಸ್ಕೂಲ್ ಅಂತ ಹೇಳಿದ್ರೆ ಎಲ್ಲ ಪೇರೆಂಟ್ಸ್ ಇಷ್ಟಪಡಲೇಬೇಕು. ಅದೇ ರೀತಿಯಲ್ಲಿ ಒಂದು ಟೀಚಿಂಗ್ ಸೆಕ್ಯೂರಿಟಿ ಅಷ್ಟೇ ಅಲ್ಲ, ಟೀಚಿಂಗ್ ಪ್ಯಾಟರ್ನಲ್ಲಿ ಫಸ್ಟ್ ಬಂದಾಗ ನನ್ನ ಮಗ ಆ್ಯಕ್ಚುಲಿ ಅಲ್ಲೂ ಕೂಡ ಶಾಂತಿನಿಕೇತನದಲ್ಲೂ ಕ್ಲೆವರ್ ಸ್ಟೂಡೆಂಟೇ ಅವನು. ಅದಾದಮೇಲೆ ಇಲ್ಲಿ ಬಂದ ತಕ್ಷಣವೂ ಕೂಡ ಸೊ ಏನಾಗುತ್ತೋ ನನ್ನ ಮಗನನ್ನು ಟೀಚರ್ಸ್ ಗುರುತಿಸಬೇಕು, ಇದೊಂದು ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ. ಫಸ್ಟ್ ಬಂದಾಗ ತುಂಬಾ ಡಲ್ ಅಂತ ಹೇಳಿದ್ರೆ ಅದು ಅವನ ಪ್ರಾಬ್ಲಮ್, ಯಾಕಂತ ಹೇಳಿದ್ರೆ ಟೀಚರ್ಸ್ ಪ್ರಾಬ್ಲಮ್ ಅಂತ ನಾನು ಎಲ್ಲಿನೂ ಹೇಳಲ್ಲ. ಯಾಕಂದರೆ ಆ್ಯಸ್ ಎ ಟೀಚರ್ ನಾನು ಕೂಡ ಒಬ್ಬಳು ಟೀಚರ್ ಆಗಿ ಸ್ಟೂಡೆಂಟಲ್ಲಿ ಪ್ರಾಬ್ಲಮ್ ಆದರೆ ಅದು ಟೀಚರ್ ಫಾಲ್ಟ್ ಅಂತಲೇ ಹೇಳಲಿಕ್ಕೆ ನಾವು ಯಾವುದೇ ರೀತಿಯಲ್ಲಿ ಟೀಚರ್ ಫಾಲ್ಟ್ ಅಂತ ಹೇಳಿ ಕನ್ಸಿಡ್ರೇಷನ್ ಮಾಡಲಿಕ್ಕಾಗಲ್ಲ. ಮಕ್ಕಳ ಕಡೆಯಿಂದ ಮಕ್ಕಳ ಕಡೆಯಿಂದನೂ ಒಂದು ಪೇರೆಂಟ್ಸ್ ಕಡೆಯಿಂದನೂ ಒಂದು ಸಪೋರ್ಟಿವ್ ಆಗಿ ಸ್ಟಡಿ ಮಾಡಿಸ್ಲಿಕ್ಕೆ ಬೇಕು. ಸೊ ಅದೇ ರೀತಿಯಲ್ಲಿ ನಾನು ಹಂತವಾಗಿ ಎನ್ಕ್ವೈರಿ ಮಾಡ್ಕೊತ ಯಾವುದರಲ್ಲಿ ಇದಾಗುತ್ತೆ, ಯಾವುದರಲ್ಲಿ ಇವನು ಫಾಲ್ಟ್ ಯಾವುದರಲ್ಲಿ ಆಗ್ತಾಯಿದೆ ಅಂತ ಹೇಳಿ ಎನ್ಕ್ವೈರಿ ಮಾಡಿಬಿಟ್ಟು ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡಿದೆ. ಅದೇ ರೀತಿ ನನ್ನ ಕಡೆಯಿಂದಲ್ಲ, ನಾನು ಎನಿ ಟೈಮ್ ಒಂದು ಟೀಚರ್ಸಿಗೆ 10 o'clock ಕಾಲ್ ಮಾಡಿದ್ದೆ, ಆ ಟೈಮಲ್ಲಿ ಕೂಡ ಟೀಚರ್ಸ್ ಎಲ್ಲ ಒಂದು ಕಾಲನ್ನು ರಿಸೀವ್ ಮಾಡಿಬಿಟ್ಟು ಯಾವುದೇ ರೀತಿ ಹೆಲ್ಪ್ ಬೇಕಂದ್ರೂ ಕೂಡ ಮಾಡಿದ್ದಾರೆ. ಸೊ ಅದಕ್ಕೆ ರಿಯಲಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಸೇಫ್ಟಿ ಅಂತ ಹೇಳಿದ್ದೇನೆ. ಈ ಸ್ಕೂಲ್ ಯಾಕೆ ಸೇಫ್ಟಿ ಅಂತ ಹೇಳಿದರೆ ನಾನು ಅಬ್ಸರ್ವ್ ಮಾಡಿದೆ, ಸ್ಕೂಲಲ್ಲಿ ಹೋಗುವಾಗ ಬರುವಾಗ ಮಕ್ಕಳಿಗೆ ಒಂದು ಮಿಸ್ ಅಂತ ಹೇಳಿ ಸುಧಾ ಮಿಸ್ ಅಂತ ಹೇಳ್ತಾರೆ. ಸೊ ಒಬ್ಬರು ಅಟೆಂಡರ್ ಅಂತ ಹೇಳಿ ಕಳಿಸ್ತಾರೆ, ಅವರನ್ನು ಕಳಿಸ್ಬಿಟ್ಟು ಮಗುವಿಗೆ ಮನೆಗೆ ಬಿಡುವಾಗ ಅವರನ್ನು ಇಳಿಸುವಂಥ ರೀತಿ ಇರ್ಬೋದು, ಇಲ್ಲಿ ಹತ್ಸುವಂಥ ರೀತಿ ಇರ್ಬೋದು, ಅದಕ್ಕೆ ತುಂಬ ಇಷ್ಟ ಆಯಿತು ನನಗೆ. ರಿಯಲಿ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ನಾನು ಈ ಸ್ಕೂಲಿಗೆ. ಸೊ ನನ್ನ ಮಗ ಸೇಫ್ಟಿ ಅಂತ ಹೇಳಿ ನಾನು ಕನ್ಸಂಟ್ರೇಷನ್ ಮಾಡ್ಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ನನ್ನ ಮಗನಿಗೆ ಒಂದು ಉಜ್ವಲ ಭವಿಷ್ಯತ್ ಈ ಸ್ಕೂಲ್ ಕೊಡತ್ತೆ ಅಂತ ಹೇಳಿ ಕೂಡ ತುಂಬ ಒಂದು ನಂಬಿಕೆ ವಿಶ್ವಾಸ ನನಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್.